ರಾಜ್ಯದ 28 ಕ್ಷೇತ್ರಗಳ ಪೈಕಿ 24 ಕ್ಷೇತ್ರಗಳಿಗೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನು ಫೈನಲ್ ಮಾಡಿದೆ. ಆದರೆ 4 ಕ್ಷೇತ್ರಗಳು ಮಾತ್ರ ಬಾಕಿ ಇದೆ. ಈ 4 ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಇವತ್ತು ಅಭ್ಯರ್ಥಿಗಳು ಫೈನಲ್ ಆಗಬಹುದು. ಬಾಕಿ ಇರುವಂಥ 4 ಕ್ಷೇತ್ರಗಳ ಆಯ್ಕೆಯನ್ನು ಅಂತಿಮಗೊಳಿಸುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮಾಡಬಹುದು. ಒಂದು ಚಾಮರಾಜನಗರ, ಒಂದು ಕೋಲಾರ, ಅದು ಬಿಟ್ಟರೆ ಚಿಕ್ಕಬಳ್ಳಾಪುರ ಮತ್ತು ಬಳ್ಳಾರಿ. ಇವತ್ತು ಸಂಜೆ ನಡೆಯುವಂಥ ಸಭೆಯಲ್ಲಿ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ 24 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಘೋಷಿಸಲಾಗಿದೆ. ನಿನ್ನೆ 2ನೇ ಪಟ್ಟಿಯಲ್ಲಿ 17 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಾಯಿತು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಈಗ 4 ಕ್ಷೇತ್ರ ಕಗ್ಗಂಟಾಗಿರೋದು ಯಾಕಾಗಿ ಮತ್ತು ಈಗ ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲಾಗಿದೆಯಾ ಕಾಂಗ್ರೆಸ್ನಲ್ಲಿ? ಅಭ್ಯರ್ಥಿಗಳ ಹೆಸರನ್ನ ಈಗಾಗಲೇ ಘೋಷಣೆ ಮಾಡಿರುವಂತದ್ದು. ಇನ್ನು ಉಳಿದಿರುವಂತಹ 4 ಕ್ಷೇತ್ರಗಳ ಹೆಸರನ್ನ ಘೋಷಣೆ ಮಾಡಬೇಕಾಗಿರುವಂತದ್ದು ಕೂಡ ಈಗ ಇದೆ. ಯಾಕಂತಂದ್ರೆ ಬಹುತೇಕ ಕೂಡ ಇವತ್ತು ಅಂತಿಮಗೊಳಿಸುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಚಾಮರಾಜನಗರ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಮತ್ತೆ ಚಿಕ್ಕಬಳ್ಳಾಪುರ, ಅದ್ರ ಜೊತೆಗೆ 4 ಕೋಲಾರ, 4 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಬೇಕಾದಂತ ಅನಿವಾರ್ಯತೆ ಇದೆ. ಯಾಕಂತಂದ್ರೆ ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ರೀತಿ ಸಮಸ್ಯೆಗಳು ಕೂಡ ಎದುರಾಗಿರುವಂತದ್ದು. ಬಹಳ ಮುಖ್ಯವಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮುನಿಯಪ್ಪ ಮತ್ತೆ ರಮೇಶ್ ಕುಮಾರ್ ಬಾಣ ತಿಕ್ಕಾಟ ತಾರಕಕ್ಕೇರಿರುವಂತದ್ದು. ಒಂದು ಹಂತದಲ್ಲಿ ತಮ್ಮ ಅಳಿಯನಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಬೀಗಪಟ್ಟನ್ನ ಈಗಾಗಲೇ ಕೋಲಾರದಲ್ಲಿ ಮುನಿಯಪ್ಪ ಅವರು ಇಟ್ಕೊಂಡಿದ್ದಾರೆ. ಈ ಸಂಬಂಧ ಇವತ್ತು ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರು. ಕೊನೆಯ ಹಂತದ ಕಸರತ್ತನ್ನು ಕೂಡ ನಡೆಸಿದ್ರು. ಸೊ ಆದ್ರೆ ಬಲ್ಲ ಮೂಲಗಳ ಪ್ರಕಾರ ಬಹುತೇಕ ಕೂಡ ಎಲ್ಲ ಹನುಮಂತಯ್ಯವರಿಗೆ ಟಿಕೆಟ್ ಕೊಡುವಂತ ಸಾಧ್ಯತೆ ದಟ್ಟವಾಗಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇವೆ. ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ಅಲ್ಲಿ ರಕ್ಷಾರಾಮಯ್ಯ ಜೊತೆಗೆ ವೀರಪ್ಪ ಮೊಯ್ಲಿ ಆಗಿರ್ಬೋದು, ಶಿವಶಂಕರ ರೆಡ್ಡಿ ಇವರೆಲ್ಲರೂ ಫೈಟ್ ಇದ್ದುವಂತದ್ದು ಕೂಡ. ಅಲ್ಲಿ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸ್ಥಳೀಯ ನಾಯಕರನ್ನ ಎಲ್ಲರನ್ನು ಕರೆಸಿ ಒಂದು ಸುತ್ತಿನ ಮಾತುಕತೆಯನ್ನು ಎಲ್ಲರೂ ಕೂಡ ಇವತ್ತು ನಡೆಸಿದ್ರು. ಅಂತಿಮವಾಗಿ ರಕ್ಷಾರಾಮಯ್ಯ ಅವರಿಗೆ ಈಗಾಗಲೇ ಕೂಡ ಟಿಕೆಟ್ ನೀಡುವ ಸಂಬಂಧವಾಗಿ ಸಿಎಂ ಡಿಸಿಎಂ ಎಲ್ಲರೂ ಕೂಡ ಒಲವಿದೆ. ಮತ್ತೆ ಹೈಕಮಾಂಡ್ ನಾಯಕರು ಕೂಡ ಯುವಕರಿಗೆ ಮಣೆ ಹಾಕದಂತಾಗುತ್ತೆ ಅನ್ನುವಂತ ಫಾರ್ಮುಲಾಕ್ಕೆ ಅವರು ಒತ್ತು ಕೊಟ್ಟಂತಾಗಿದೆ. ಹಾಗಾಗಿ ರಕ್ಷಾರಾಮಯ್ಯ ಅವರಿಗೆ ಬಹುತೇಕ ಟಿಕೆಟ್ ಅನ್ನುವಂತ ಮಾತುಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಿರುವಂತದ್ದು. ಇನ್ನು ಬಳ್ಳಾರಿಯಲ್ಲೂ ಕೂಡ ತುಕಾರಾಂ ಅವರಿಗೆ ಬಹುತೇಕ ಕೂಡ ಅವರಿಗೆ ಟಿಕೆಟ್ ಅನ್ನುವಂಥದ್ದು ನಿನ್ನೆ ಕೂಡ ಎಲ್ಲರೂ ಮನವೊಲಿಸತಕ್ಕಂಥ ಒಂದು ಪ್ರಯತ್ನ ಆಗಿದೆ. ಬಹುತೇಕ ತುಕಾರಾಂ ಅವರಿಗೆ ಟಿಕೆಟ್ ಅನ್ನುವಂಥದ್ದು ಅಂತಿಮ ಆಗಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತಿದೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯವಾಗಿ ಮಹದೇವಪ್ಪರನ್ನ ಕರೆಸ್ಕೊಂಡು ಒಂದಷ್ಟು ನೀವೇ ನಿಲ್ಲಬೇಕು ಅನ್ನುವಂತ ಹೈಕಮಾಂಡ್ ನಿಲುವನ್ನ ಕೂಡ ಅವ್ರ ಮುಂದೆ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ರು. ಸೊ ಅಂತಿಮವಾಗಿ ಯಾವುದೇ ಕಾರಣಕ್ಕೂ ಕೂಡ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಕೊಟ್ಟರೆ ನಾನು ಕೆಲಸ ಮಾಡ್ತೀನಿ ಅನ್ನುವಂತ ಬಿಗಿಪಟ್ಟ ನಡೆದಿದ್ರು. ಅಂತಿಮವಾಗಿ ಅವರಿಗೆ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ ಅನ್ನುವಂತ ಮಾತುಗಳು ಈಗ ಕೇಳಿ ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಒಂದು ವೇಳೆ ಮುಖ್ಯವಾಗಿರುವಂತದ್ದು ಕೂಡ ಮಹದೇವಪ್ಪರಿಗೆ ಟಿಕೆಟ್ ಕೊಡೋದಾದ್ರೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ ಅನ್ನುವಂತ ಇಡೀ ಜಿಲ್ಲೆಯ ಎಲ್ಲ ನಾಯಕರು ಹೇಳಿದ್ರು. ಆದ್ರೆ ಒಂದು ಹಂತದಲ್ಲಿ ಅವ್ರು ಮನವೊಲಿಸತಕ್ಕಂತ ಒಂದು ಪ್ರಯತ್ನ ಮಾಡಿ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಯಾಕಂದ್ರೆ ಆ ಜಿಲ್ಲೆಯ ಎಲ್ಲಾ ಶಾಸಕರಾಗಿರ್ಬೋದು, ಸ್ಥಳೀಯ ನಾಯಕರ ಜೊತೆ ಮಾತುಕತೆ ನಡೆಸಿರುವಂತಹ ಹಿನ್ನೆಲೆಯಲ್ಲಿ ಸುನಿಲ್ ಬೋಸ್ಗೆ ಒಪ್ಪಿಗೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಅವರಿಗೆ ಟಿಕೆಟ್ ಅನ್ನುವಂತ ಮಾತುಗಳು ಕೇಳಿ ಬರ್ತಿವೆ. ಬಹುತೇಕ ಇವತ್ತು ಸಭೆ ಸೇರುವಂತ ಒಂದು ಸಾಧ್ಯತೆ ಇದೆ. ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಇವರೆಲ್ಲರೂ ಕುಳಿತುಕೊಂಡು ಬಹುತೇಕ ಅಂತಿಮಗೊಳಿಸುವಂತ ಒಂದು ಸಾಧ್ಯತೆ ಇವತ್ತು ಇರುವಂತದ್ದು. ರಕ್ಷಾತ್, ಧನ್ಯವಾದ ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.